ಇದೊಂದು 6 ಲೀಟ್ರು ಅದೊಂದು 8 ಲೀಟ್ರ್ ಕೊಡುತ್ತೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಧರ್ಮಸ್ಥಳಕ್ಕೆ ಹೊರಟಿವಿ. ಇದು ನಮ್ಮ ಅಂಕಲು ನಾವು ಸೇರಿ ಒಂದು 5-6 ಜನ ಹೊರಟಿದೀವಿ. ಇವತ್ತು ಫುಲ್ ಎಂಜಾಯ್. ನಮ್ ಬಾವುಟ ತೋರ್ಸದ ಹಿಂಗ್ ತೆಗಿತಾರೆ. ನಮ್ ಗಾಡಿ ಡೀಸೆಲ್ ಹಾಕಿಸ್ತಾ ಇದೀವಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಎಷ್ಟೊತ್ತಮ್ಮೆ ಫುಲ್ ಟ್ಯಾಂಕ್ ಅಲ್ಲ, ಫುಲ್ ಟ್ಯಾಂಕ್ ಮಾಡ್ತೀವಿ ನೋಡಿ. ಈ ತರ ಹೋಗ್ತೀವಿ ನಾವು ಫುಲ್ ಚಿಂದಿ. ನಮ್ ಜೊತೆ ಇನ್ನೊಬ್ರು ಸೇರ್ಕೊಂಡಿದ್ದಾರೆ. ಯಾರು? ಸುರೇಶ್ ಅಂತ, ನಮ್ಮ ಮಾವರು ಎಲ್ಲ ನಮ್ ಸಂಬಂಧವೇ. ಕಮ್ಮಿ ಅಂದ್ರೂ ನಮ್ದು ಒಂದು 4-5 ಗಾಡಿ ಹೋಗ್ತಾ ಇದ್ವಿ. ಅಂದ್ರೆ ನಾವ್ ಒಂಚೂರು ಲೇಟ್ ಆಗಿ ಹೋಗ್ತಿದ್ವಿ, ವೇಟ್ ಮಾಡ್ತಿದ್ವಿ ಒಬ್ರಿಗೆ. ಫುಲ್ ಆಗ್ತಿದೆ. ಯಾಕೆ ನಿಮ್ಗೆಲ್ಲ ಆಗಾಗ ಹೋಗ್ತಿರ್ಬೇಕಾರಲ್ಲ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ, ನೀವು ಎಂಜಾಯ್ ಮಾಡಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಇದು ಡೀಸೆಲ್ ಕೆಳಗೆ ಇಳಿದೆ ಅಂತ ನಮ್ಮ ತಮ್ಮ ಅವರು ಹಿಂಗ್ ಗಾಡಿ ಅಳ್ಳಾಡಿಸ್ತಾ ಇರೋದು. ಅವ್ರು ಒಂಚೂರ ಡೀಸೆಲ್ ಕಮ್ಮಿ ಹಾಕಿದ್ದಾರೆ. ನಮ್ ತಮ್ಮ ಹಿಂಗ್ ತಳ್ತಾ ಇದಾನೆ. ಗಾಯ್ಸ್, ನೀವು ಆಟೋದವರು ಯಾವ್ದೇ ಆದ್ರೂ ಈ ತರದ ಆಟೋ ಡೀಸೆಲ್ ಗಾಡಿ ಇದ್ರೆ ಈ ತರನೇ ಮಾಡಿ ಡೀಸೆಲ್ ಹಾಕ್ಸ್ಕೊಳ್ಳಿ, ತುಂಬಾ ಒಳ್ಳೇದು. ಮತ್ ಸುಮ್ನೆ ಡೀಸೆಲ್ ತುಂಬಿಸ್ಕೊಂಡು ಹೋಗ್ಬೇಡಿ, ಈ ತರ ಮಾಡಿಸ್ಕೊಳ್ಳಿ. ಹಿಂಗ್ ಗಾಡಿ ಅಲ್ಲಾಡ್ಸಿ ಎಲ್ಲ ತುಂಬಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಗಾಡಿಗಳಿಗೆ ಒಳ್ಳೆ ಡೀಸೆಲ್ ಹಿಡಿಯುತ್ತೆ. ಓಕೆ ಗಾಯ್ಸ್, ಬಾಯ್. ಟೀ ಕುಡಿಯೋಕ್ಕೆ ಕೊಟ್ಟಿಗೆಹಾರದಲ್ಲಿ ಅಂಗಡಿ ಹುಡ್ಕಾಡ್ತಾ ಇದ್ದೀವಿ. ಇಬ್ಬರು ಚಪ್ರಿ ಫ್ರೆಂಡ್ಸ್ಗಳು ಟೀ ಅಂಗಡಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ನ ಫ್ರೆಂಡ್ ಸಿಕ್ಕೋನೆ ಅಚಾನಕ್ಕಾಗಿ ಸಿಕ್ಕ ಫ್ರೆಂಡ್ಸ್ಗಳಿಗೆ ತೋರಿಸಿ. ಬ್ರೇಕ್ಫಾಸ್ಟ್ ಅಂದರೆ ಗಾಡಿ ಒಂಚೂರು ರೈಟ್ ಆಗಿದೆ, ನಿಲ್ಲಿಸ್ಬಿಟ್ಟು ಟೀ ಕುಡಿದು ಗಾಡಿ ಒಂಚೂರು ಫುಲ್ ಮಾಡ್ತಿದ್ದೆ. ಗಾಡಿ ತೋರಿಸಿ. ಕೊಟ್ಟಿಗೆಹಾರದಲ್ಲಿ ಟೀ ಬ್ರೇಕ್ ನಿಲ್ಲಿಸಿದ್ದೀವಿ ಗಾಯ್ಸ್. ಬನ್ನಿ ಎಲ್ಲ ಟೀ ಕುಡಿಯೋಣ. ಬಾಯಲ್ಲಿ ಬನ್ಸ್ ತುಂಬ್ಕೊಂಡಿರೋದ್ರಿಂದ ಮಾತಾಡೋಕ್ಕಾಯ್ತಿಲ್ಲ. ನನ್ನ ಮುಖ ತೋರಿಸು ಅಂತಿದ್ದಾನೆ, ಆದರೆ ನನ್ನ ಮುಖ ತೋರಿಸಲ್ಲ ನಾನು. ಅಂದರೆ ನಾನು ಕಳ್ಳ ಅಲ್ಲ. ಬರೀ ಇಂಥದೆಯಾ?
ಹೋಗಲ್ಲ ಕುಡಿಯಲ್ಲ. ಗಾಡಿ ಮುಂದೆ ನಕ್ಕೊಂಬಿ ನಿಂತಿದೆ. ಬಂದು ನೋಡಿದ್ರೆ ಎಮ್ಮೆ ಥರ ತಿಂತಿದೆಯಲ್ಲ ಎಮ್ಮೆ. ಕ್ಯಾಮ್ರಾ ಕ್ಲಿಯರ್ ಐತಿ ಬಂದು. ಬಿಸಿ ಬಿಸಿ ಬೋಂಡಾ ಬಜ್ಜಿ. 2 ಊಟ, 1 ಪ್ಲೇಟ್ ಅನ್ನ ಸಾಂಬಾರು, 2 ಪ್ಲೇಟ್ ದೋಸೆ, 3 ಪ್ಲೇಟ್ ಇಡ್ಲಿ. ತಿನ್ನಿ ಕುಡೀರಿ ಚೆನ್ನಾಗಿರಿ. ಧರ್ಮಸ್ಥಳ ಹೋಗಿ ಬೆಳ್ಳಿತೇರೆ ನೋಡಿ. ಏನಂತೀರಾ? ಇಲ್ಲಿ ನಮ್ಮ ಸೂರಪ್ಪ ಅವರು ಊಟ ಮಾಡ್ತಿದ್ದಾರೆ. ಚಿಕ್ಕಿ ತಿಂದ್ಯಾ ಕಣ? ಧರ್ಮಸ್ಥಳಕ್ಕೆ ಹೋಯ್ತಿರೋದು. ವಾಷಿಂಗ್ ಪೌಡರ್ ನಿರ್ಮಾ ಒರ್ಸೋ ನೀಟಾಗಿ ಗಾಡಿ ಮೇಲೆ ಕರ್ಬೋದು. ಬಲ್ದಕ್ಕೆ ಒರ್ಸೋ. ನ್ಯೂಸ್ ಪೇಪರ್ ಎಲ್ಲಿಸ್ತೆ? ಇದು ನಾವು ಹೋಗ್ತಾ ಇರೋಂಥ ಗಾಡಿ ಗೊತ್ತಲ್ಲ ನಿಮಗೆ. ಇವರು ನಮ್ಮ ಡ್ರೈವರ್ ಮುಸ್ತಫಾ ಅಂತ. ಹೊರಟ್ವಿ ಈಗ. ಟೀ ಬ್ರೇಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಧರ್ಮಸ್ಥಳದಲ್ಲಿ ಮೀಟ್ ಆಗೋಣ ಬನ್ನಿ. ನಮಸ್ಕಾರ ದೇವರು. ಧರ್ಮಸ್ಥಳ ರೀಚ್ ಹಾಕಿದ್ದೀವಿ. ಆರ್ಚ್ ಹತ್ರ ಇದ್ದೀವಿ ನಾವೀಗ. ಹೊಡೆದ ಅಯ್ಯೋ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ. ಈ ತರ ಧರ್ಮಸ್ಥಳ ಆರ್ಚ್ ಹತ್ರ ಇದ್ದೀವಿ. ಇನ್ನು ಒಳಗೆ ಹೋಗ್ತೀವಿ ಈಗ. ಒಳಗಡೆ ಹೋಗುಮ. ನಿದ್ದೆ ಬೇರೆ ಬರ್ತಾಯಿದ್ದಾವೆ. ಏನು ಮಾಡೋದು ಗೊತ್ತಿಲ್ಲ. ಬೆಳಿತೇರು ಎಷ್ಟು ಗಂಟೆಗೆ? 2 ಗಂಟೆ, 1:30, 2 ಗಂಟೆ ಆಗುತ್ತಂತೆ. ಅಲ್ಲಿವರೆಗೂ ನಿದ್ದೆ ಮಾಡೋದು ಹಿಂಗೆ ಗಾಡಿ ಒಳಗೆ. ಟೀ ಕುಡಿಯೋಣ ಅಂತ ಇಲ್ಲಿ ಆರ್ಚ್ ಹತ್ರ ನಿಲ್ಲಿಸಿದ್ದೀವಿ. ಗಾಡಿಗಳೆಲ್ಲ ಫುಲ್ ರಶ್ಶು. ಫುಲ್ ಸೈಕ್ ಗಾಡಿಗಳೆಲ್ಲ ಬರ್ತಿದೆ. ಸೈಕ್ ಅಂದ್ಕೊಳ್ಳಿ, ಎಲ್ಲ ಸೈಕ್ ಗಾಡಿ. ನಗು ಬರ್ಲಿಲ್ವಾ ಸರ್? ಹೇಳಿದ್ದೀರಾ ಟೀಯಾ? ಎರಡು ಹೇಳಿದೆಯಾ? ಎರಡು ಹಾಂ. ಬನ್ನು ಒಣ ಬನ್ನು. ಏಮ ಏಮ ನೋಡಿರ ಇಲ್ಲಿ ಏಮ. ಅವ್ರು ಈಗ ಹೋದ್ರೆ ಧರ್ಮಸ್ಥಳ ಎಷ್ಟು ಹೋದ್ರ ಹೊಡೆದಿದ್ದೀವಲ್ಲ ಬಿಡೋ ಗಾಡಿಯ. ಅವ್ರ ಟೈಮಿಗೆ ಪಿಕಪ್ ಮಾಡಿದ್ದೀವಲ್ಲ. ಏನು ಹೇಳ್ತೀರಾ? ಅಂತೂ ಇಂತೂ ಕೊನೆಗೆ ಧರ್ಮಸ್ಥಳ ರೀಚ್ ಆಗಿದ್ದೀರಾ. ಬೆಳ್ಳಿತೇರು ನೋಡ್ತಿದ್ವಿ, ಬಟ್ ಆದ್ರೆ ಬಸ್ ಎಲ್ಲ ನಿಲ್ಸಿದ್ದಾರೆ. ಬಸ್ ಎಲ್ಲ ನಿಲ್ಸಿದ್ದಾರೆ.
ಚಿಂಗಮ್ ಗಿಡ್ಕತ್ತವ್ರೆ ಇವರು ವಾಂತಿ ಮಾಡಿ ನೋಡಿ ಗಾಡಿ ತೊಳಸ್ಕೊ ಬಂದಿದ್ದೀನಿ ಏನೇನು ಕಕ್ಕಿ ಬಿಟ್ಟು ಕಾಡ್ಕಾಗ್ಬಿಟ್ಟಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತೋರ್ಸೋದು ತೋರಿಸಿ ವಾಂತಿ ತೋರ್ಸು ಊಟ ಮಾಡೋರು. ಅವ್ರು ನೋಡೋರದ ಗಾಂಡ್ಗಾಬ್ರಿ ಅಂತ. ಬೆಳ್ಳಿ ತೇರು ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಧರ್ಮಸ್ಥಳ ಬಂದಿದ್ದೀವಿ, ನಿದ್ದೆ ಬರ್ತಾಯಿದೆ, ಹೋಗ್ಬಿಟ್ಟು ಪಾಚ್ಕೊಬಿಡ್ತೀನಿ ಗಾಡಿ ಒಳಗೆ, ಇನ್ನೇನು ಮಾಡೋಂಗಿಲ್ಲ. ನಮ್ಮ ಸೈಡ್ ಊಟ ಜಸ್ಟ್ ಊಟ ಮಾಲೆ ಹಾಕ್ಸ್ಕೊಂಡಾಗ ನಾನು ಇವತ್ತಿನವರೆಗೂ ಮಾಲೆ ಇಷ್ಟೇ ಮಾಲೆ ಹಾಕ್ಸ್ಕೊಂಡೆ. ಒಂದ್ಸದಿನ ಕೇಳಿದ್ರೆ ಊಟ ಮಾಡಿ ಊಟ ಮಾಡೋಕ್ಕಾಗಲ್ಲ, ನಮಗೆ ಫುಡ್ ಅಡ್ಜಸ್ಟ್ ಆಗಲ್ಲ ಅದು. ಗಾಡಿಗಳು ಜಾಸ್ತಿ ಇವೆ ಇಲ್ಲಿ, ಹಾಕ್ಬೋದು, ಹಾಕ್ ಇದಳಿ. ಬಾ ಬರ್ಬೋದು, ಇನ್ನು ಬೇಜಾನ್ ಜಾಗಿದ್ ಬಾ. ಫ್ರಂಟಿ ಬಿಡು. ಪಾರ್ಕಿಂಗ್ ವ್ಯವಸ್ಥೆ ನೋಡ್ಕೊಂಡಿದ್ದೀವಿ, ಜಾಗ ಸ್ವಲ್ಪ ಸಿಕ್ತು, ಅದರೊಳಗೆ ನುಸ್ಬಿಟ್ಟು ಅಲ್ಲಿ ಮುಂದೆ ಹೋದರೆ ಜಾಗ ಸಿಗಲ್ಲ ಪಾರ್ಕಿಂಗ್ ಮಾಡೋಕ್ಕೆ, ಹಂಗಾಗಿ ಇಲ್ಲೇ ಹಾಕ್ತಿದ್ದೀವಿ ಗಾಡಿ. ಬರೋದು ಗಾಡಿ ಹಿಂದಕ್ಕೆ ಬರುತ್ತೆ, ಬಾ 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 ಬರಲಿ. ಏನು ಒಳ್ಳೆ 10 ವೀಲ್ ಗಾಡಿ ಪಾರ್ಕಿಂಗ್ ಮಾಡ್ದಂಗೆ ಮಾಡ್ತೀಯಪ್ಪ. ಬಿಡು ಕರೆಕ್ಟ್ ಆಯ್ತು ಬಿಡು, ಸೆಂಟ್ರಿಗೆ ಐತಿ ಗಾಡಿ, ಇಬ್ಬರಿಗೂ ತಗೊಳಕಲ್ಲ. ಲಕ್ಸುರಿ ಆಗಿ ಲೈಟಿಂಗ್ಸ್ ಮಾಡಿದ್ದಾರೆ, ಲೈಟಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಜನ ಸಾಗರ್. ಇವರಿಬ್ರು ಚಪ್ರಿ ತರ ಹೆಂಗ್ ಹೋಗ್ತವ್ರ, ಅಂಕೆ ಇಲ್ಲ ಅಗ್ನೆ ಇಲ್ಲ, ಓತೇರು ನಮಗೆಲ್ಲ ಗೊತ್ತಾಗೋಯ್ತು. ಓತೇರು ನೋಡಿ, ಈಗ ಫುಲ್ ಕ್ಲಿಯರ್ ಆಗಿ ಕಾಣುತ್ತೆ. ಸಖತ್ ಲೈಟಿಂಗ್ಸ್ ಮಾಡಿದ್ದಾರೆ, ಫೋಟೋ ತಗೋತಾ ಇದ್ದಾರೆ. ಪೂಜೆಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ನಾವು ಪೂಜೆ ಗೀಜೆಗೆಲ್ಲ ಹೋಗಲ್ಲ. ಅಷ್ಟೇ.